ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ನಮ್ಮ ಆ್ಯನಿವರ್ಸರಿ ಲಾಗ್ ಆಗಿರುತ್ತೆ. ನಾನು ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ. ನಾವು ಆ್ಯನಿವರ್ಸರಿಗೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಿ ಲಾಸ್ಟಲ್ಲಿ ಫೈನಲ್ ಆಗಿದ್ದು ಇಯಾ. ಇದು ಬಂದ್ಬಿಟ್ಟು ಏಷ್ಯಾಸ್ ಲಾರ್ಜೆಸ್ಟ್ ಪಬ್. 87,000 ಸ್ಕ್ವೇರ್ ಫೀಟಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಸ್ಯಾಂಟರೋನಿಯಾ ಗ್ರೀಸ್ ಐಲ್ಯಾಂಡಿಂದ ಇನ್ಸ್ಪೈರ್ ಆಗಿ ಸೇಮ್ ರೆಪ್ಲಿಕಾ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಆ್ಯಂಬಿಯನ್ಸ್ ಅಂತೂ ಇನ್ಸ್ಟಾಗ್ರಾಮ್ ವರ್ತಿ. ನಮಗೂ ಫಸ್ಟ್ ಟೈಮ್ ಅಲ್ವಾ ನಾವು ಹೋಗಿದ್ದು, ಸೊ ನಮಗೂ ಇಷ್ಟ ಆಯಿತು. ಮಾರ್ನಿಂಗಿಂತ ನಮಗೆ ಈವ್ನಿಂಗೇ ಜಾಸ್ತಿ ಇಷ್ಟ ಆಯಿತು, ಯಾಕಂದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನಾವು ಎಂಟ್ರಿ ಆದ್ವಿ. ಎಂಟ್ರಿ ಆದಮೇಲೆ ಒಂದು ಟೇಬಲ್ ನಂಬರ್ ಕೊಡ್ತಾರೆ. ಸೊ ನಾವು ಅಲ್ಲಿ ಹೋಗಿ ಕೂತ್ಕೋಬೇಕು. ನಮ್ಮ ಟೇಬಲಲ್ಲಿ ಒಂದು QR ಕೋಡ್ ಕೊಟ್ಟಿರ್ತಾರೆ. ಸೊ ಅದನ್ನು ಸ್ಕ್ಯಾನ್ ಮಾಡಿದರೆ ಮೆನು ಓಪನ್ ಆಗುತ್ತೆ. ಸೊ ನಾವು ಏನಾದರೂ ಆರ್ಡರ್ ಮಾಡಬೇಕು ಅಂತ ಅಂದರೆ ಅದರಲ್ಲೇ ಆರ್ಡರ್ ಪ್ಲೇಸ್ ಮಾಡಬೇಕು. ಸೊ ನಾವು ಹೋಗುವಾಗಲೇ ನಮಗೆ ಪಾಂಡ್ ಪಕ್ಕದಲ್ಲಿರೋ ಟೇಬಲ್ ಬೇಕು ಅಂತಲೇ ನಾವು ಡಿಸೈಡ್ ಆಗಿ ಹೋಗಿದ್ವಿ. ಬಟ್ ಆದರೆ ಅಲ್ಲಿ ಹೋದ ತಕ್ಷಣ ನಮಗೆ ಸಿಕ್ಕಿದ್ದು ಅದೇ ಪಾಂಡ್ ಪಕ್ಕದಲ್ಲಿರೋ ಟೇಬಲೇ ನಮಗೆ ಸಿಕ್ತು ಕೋಇನ್ಸಿಡೆನ್ಸ್ ಆಗಿ. ಬಟ್ ನಿಮಗೇನಾದರೂ ಆ ಟೇಬಲ್ ಇಷ್ಟ ಆಗಿಲ್ಲ ಅಂತ ಅಂದರೆ ಬೇರೆ ಟೇಬಲ್ ಅವೈಲಬಿಲಿಟಿ ಇದ್ದರೆ ಚೇಂಜ್ ಮಾಡ್ಕೊಬೋದು. ಬಟ್ ನಮಗೆ ಬೇಕಾಗಿರೋ ಟೇಬಲೇ ಸಿಕ್ಕಿರೋದ್ರಿಂದ ನಾವು ಟೇಬಲ್ನ ಚೇಂಜ್ ಮಾಡ್ಕೊಂಡಿಲ್ಲ. ಸೊ ನಮಗಂತೂ ವೈಬ್ಸು ತುಂಬಾ ಸಖತ್ತಾಗಿತ್ತು ಆ್ಯಂಡ್ ಎಂಜಾಯ್ ಮಾಡಿದ್ವಿ ನಾವು. ಹಾಗೆ ಏನಾದರೂ ಆರ್ಡರ್ ಮಾಡೋಣ ಅಂತ ನಾವು ನಾನ್ ಆಲ್ಕೋಹಾಲಿಕ್ ಮ್ಯಾಜಿಕ್ ಮ್ಯಾಂಗೋ ಮತ್ತು ಸ್ಟ್ರಾಬೆರಿ ಬೆಸಿಲ್ ಲೆಮೊನೇಡ್ ಆರ್ಡರ್ ಮಾಡಿದ್ವಿ. ಹಾಗೆ ಕುತ್ಕೊಂಡು ಮಾತಾಡಿಕೊಂಡು ವೈಬ್ಸ್ನ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಲ್ಯಾಮ್ ಚಿಮಿಚುರಿ ಪಿಜ್ಜಾ. ಇದಂತೂ ತುಂಬಾ ಸಖತ್ತಾಗಿತ್ತು ಟೇಸ್ಟು. ನಮಗಂತೂ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಡ್ರಿಂಕ್ಸಲ್ಲಿ ಮ್ಯಾಜಿಕ್ ಮ್ಯಾಂಗೋ ಅಂತೂ ನನಗೆ ತುಂಬ ಫೇವ್ರೆಟ್ ಆಯಿತು. ಪಿಜ್ಜಾ ತಿಂತ ಕತ್ಲೆ ಆಯಿತು ಆ್ಯಂಡ್ ಲೈಟಿಂಗ್ಸ್ ಅಂತೂ ಫುಲ್ ಚೇಂಜ್ ಆಯಿತು. ಸೊ ಫುಲ್ ಪಬ್ಬೇ ಡಿಫ್ರೆಂಟ್ ವೈಬ್ಸ್ ಸಿಕ್ತು. ನೆಕ್ಸ್ಟ್ ನಾವು ಕ್ಲಾಸಿಕ್ ಫಿಶ್ ಫಿಂಗರ್ಸ್ ತೊಗೊಂಡ್ವಿ. ಇದಂತೂ ರಿಪೀಟ್ ತರಿಸಿದ್ವಿ, ಯಾಕಂತ ಅಂದರೆ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಬಾರ್ಬಿಕ್ಯೂ ಚಿಕನ್ ಬಾವೋ ತರಿಸಿದ್ವಿ. ಇದು ಅಷ್ಟೇ ಡಿಫ್ರೆಂಟ್ ಟೇಸ್ಟ್ ನಮಗೆ, ಯಾಕಂದರೆ ನಾವಿದು ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋದು. ಏನೋ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಫೈನಲ್ ಆಗಿ ಒಂದು ಡೆಸರ್ಟ್ ತಿಂದು ಮುಗಿಸೋಣ ಅಂತ ಈಕ್ವಿಟೋರಿಯಲ್ ಡೆಸರ್ಟ್ ಆರ್ಡರ್ ಮಾಡಿದ್ವಿ. ಇದಂತೂ ರಿಚ್ ಇನ್ ಚಾಕ್ಲೇಟ್ ಟೇಸ್ಟ್, ತುಂಬ ಚೆನ್ನಾಗಿತ್ತು. ಡೆಸರ್ಟ್ ತಿಂದು ಮುಗಿಸಿ ನಾವು ಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಟ್ ಎ ಟೈಮ್ ಇಲ್ಲಿ 1800 ಪೀಪಲ್ಸು ಸೀಟಿಂಗ್ ಮಾಡ್ಬೋದು. ಅಷ್ಟು ದೊಡ್ಡ ಪಬ್ ಇದು ಬ್ಯಾಂಗ್ಳೂರಲ್ಲೇ. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನಮಗಂತೂ ತುಂಬಾ ಖುಷಿ ಆಯಿತು. ಸೊ ನಮ್ಮ ಆ್ಯನಿವರ್ಸರಿ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ನಮಗೆ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ತುಂಬ ಫ್ರೀಯಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿತ್ತು. ಸೊ ನೀವು ವೀಕೆಂಡಲ್ಲಿ ಏನಾದರೂ ಹೋಗ್ತೀರಾ ಅಂತ ಅಂದರೆ ಸ್ವಲ್ಪ ಕ್ರೌಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಟೋಟಲ್ 3 ಫ್ಲೋರ್ಸ್ ಇತ್ತು. 3 ಫ್ಲೋರು ನಾವು ನೋಡ್ಕೊಂಬಂದ್ವಿ. ಸೊ ಡಿಫ್ರೆಂಟ್ ಆ್ಯಂಬಿಯನ್ಸು, ಡಿಫ್ರೆಂಟ್ ಟೇಬಲು, ಲೈಟಿಂಗ್ಸು ಎಲ್ಲನೂ ತುಂಬಾ ಸಖತ್ತಾಗಿತ್ತು. ಸೊ ಒಂದು ವಾಟರ್ ಫಾಲ್ಸ್ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಅದೂ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿರೋ ಲೈಟಿಂಗ್ಸು ಆ್ಯಂಬಿಯನ್ಸ್ಗೆ ಫೋಟೋಸ್ ಮಾತ್ರ ಇನ್ನೂ ಸಖತ್ತಾಗೆ ಬರ್ತಾಯಿತ್ತು. ಸೊ ಫೋಟೋಶೂಟ್ಗೆಲ್ಲ ಮಾಡಿಕೊಂಡ್ರೆ ಮಾತ್ರ ನಿಜವಾಗ್ಲೂ ಚೆನ್ನಾಗೇ ಬರುತ್ತೆ ಇಲ್ಲಿ. ಸೊ ಏನೋ ಒಂಥರ ಫೀಲ್ ಖುಷಿಯಾಗಿರುತ್ತೆ, ಏನೋ ಚೆನ್ನಾಗಿ ಬಂತು ಅಂತ. ಆಮೇಲೆ ಕ್ರಿಸ್ಮಸ್ ಟ್ರೀ ಬೇರೆ ಮಾಡಿದರು. ಸೊ ಅದು ಇನ್ನೂ ಹಾಗೇ ಇತ್ತು ನಾವು ಹೋದವಾಗ. ಸೊ ಚೆನ್ನಾಗಿತ್ತು. ಸೊ ನಾವು ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅದ್ರ ಪ್ರಕಾರ ಏನಿತ್ತು ಅಂತಂದರೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಫುಡ್ಡು ಅಷ್ಟಕ್ಕಷ್ಟೇ, ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದರು. ಸೊ ನಾವು ಏನಪ್ಪ ಮಾಡೋದು, ಚೆನ್ನಾಗಿರುತ್ತೋ ಇಲ್ವೋ, ಸೊ ಏನಾದರೂ ಆಗಲಿ, ಸೊ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ವಿಸಿಟ್ ಮಾಡಿದ್ವಿ. ಬಟ್ ನಾವೇನು ಆರ್ಡರ್ ಮಾಡಿ ನಾವೇನು ಕುಡಿದ್ವಿ ತಿಂದ್ವಿ, ಸೊ ಅದನ್ನೆಲ್ಲ ನಾನು 100ಗೆ ಆಲ್ಮೋಸ್ಟ್ 90% ಕೊಡ್ತೀನಿ. ಯಾಕಂದರೆ ಅಷ್ಟೊಂದು ಚೆನ್ನಾಗಿತ್ತು. ನನಗೆ ಯಾವುದೂ ಇಷ್ಟ ಆಗಿಲ್ಲ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ನಾವು ಆರ್ಡರ್ ಮಾಡಿದ್ದೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.